ವಿಜಯಪುರ ಶಾಲೆಗಳಲ್ಲಿ ಸರಸ್ವತಿ ಶಾರದಾ ಪೂಜೆ. ವಿಜಯಪುರ ಹೋಬಳಿಯ ನಾರಾಯಣಪುರ ಗ್ರಾಮದ ಪ್ರೌಢ ಶಾಲೆಯಲ್ಲಿ ಶುಭ ಶುಕ್ರವಾರದಂದು ಸರಸ್ವತಿ ಪೂಜೆಗಳು ನೆರವೇರಿದವು. ವಿದ್ಯಾಧಿದೇವತೆ ಸರಸ್ವತಿಗೆ ಭಯಭಕ್ತಿಯಿಂದ ಪೂಜೆ ಸಲ್ಲಿಸಿದ ಮಕ್ಕಳನ್ನು ಶಾಲಾ ಶಿಕ್ಷಕ ವೃಂದದವರು ಶುಭ ಹರಸಿ ಪರೀಕ್ಷೆಯ ಪ್ರವೇಶ ಪತ್ರ ವಿತರಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಪಿ. ಎಂ. ಕೊಟ್ರೇಶ್ ಮಾತನಾಡಿ, ನಿರಂತರ ಅಧ್ಯಯನದಿಂದ ಮಾತ್ರ ಸರಸ್ವತಿಯನ್ನು ನಾವು ಒಲಿಸಿಕೊಳ್ಳಲು ಸಾಧ್ಯ. ಸರಸ್ವತಿ ಒಲಿದ ಮಕ್ಕಳನ್ನು ನಾವು ಸರಸ್ವತಿ ಪುತ್ರರೆಂದೇ ಬಿರುದು ನೀಡುತ್ತೇವೆ. ಮಕ್ಕಳೇ ನಮ್ಮ ದೇಶದ ನಿಜವಾದ ಸಂಪತ್ತು. ನಮ್ಮ ಶಾಲೆಯಲ್ಲಿ 49 ವಿದ್ಯಾರ್ಥಿಗಳು SSLC ಪರೀಕ್ಷಾ ಬರೆಯಲಿದ್ದು ಎಲ್ಲಾ ಮಕ್ಕಳು ಉತ್ತಮ ಶ್ರೇಣಿಯಲ್ಲಿ ಪಾಸಾಗಲಿದ್ದರೆ ಅವರಿಗೆ ಪ್ರತಿದಿನ ಶಾಲೆ ರಜೆ ನೀಡದೆ ಅಧ್ಯಯನ ಮಾಡಿಸುತ್ತಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂ ಮಾಜಿ ಅಧ್ಯಕ್ಷರಾದ ಮುರುಳಿ ಮಾತನಾಡಿ, ನಮ್ಮ ನಾರಾಯಣಪುರ ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಕ ವೃಂದ ಇದ್ದು ಮಕ್ಕಳಿಗೆ ಉತ್ತಮ ವಿದ್ಯೆಯನ್ನು ನೀಡುತ್ತಿದ್ದಾರೆ. ಪೋಷಕರು ಖಾಸಗಿ ಶಾಲೆಗೆ ಸೇರಿಸುವ ಬದಲು ಸರ್ಕಾರಿ ಶಾಲೆಗೆ ಸೇರಿಸಿ ಉತ್ತಮ ವಿದ್ಯಾವಂತರಾಗುತ್ತಾರೆ ಎಂದರು. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರು ಮತ್ತು ವಿವಿಧ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು. ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ 49 ಮಕ್ಕಳು SSLCಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ನಾವು ಫಸ್ಟ್ ಮಿಡ್ ಟರ್ಮ್ ಆದ ತಕ್ಷಣವೇ ನಾವು ಅಕ್ಟೋಬರ್ ರಜೆಯಿಂದಲೇ ನಾವು 4 ವಿಭಾಗಗಳನ್ನಾಗಿ ಮಾಡಿದ್ವಿ. 500 ಮೇಲೆ ಮಾರ್ಕ್ಸ್ ತೆಗೆಯೋ ಒಂದು ಸೆಕ್ಷನ್ನು, 400 ಮೇಲೆ ತೆಗೆಯೋ ಒಂದು ಸೆಕ್ಷನ್ನು, 300 ಮೇಲೆ ತೆಗೆಯೋ ಒಂದು ಸೆಕ್ಷನ್ನು, ಜಸ್ಟ್ ಪಾಸ್ ಲೆವೆಲಲ್ಲಿರೋ ಮಕ್ಕಳನ್ನ ಒಂದು ಸೆಕ್ಷನ್ ಮಾಡಿ ನಾವು ಈಗ SSLC ಬೋರ್ಡಿಂದ ಏನು ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, 4 ಮಾಡೆಲ್ ಕ್ವಶನ್ ಪೇಪರ್ ಮತ್ತೆ ಈ LBA ಅದಕ್ಕೆ ಸಂಬಂಧಪಟ್ಟಂತೆ DSRDಯಿಂದ ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ, ಅವನ್ನೆಲ್ಲ ಜೆರಾಕ್ಸ್ ಮಾಡಿಕೊಟ್ಟಿದ್ವಿ. ಅದಕ್ಕೆ ಪಕ್ಕ ಮಕ್ಕಳನ್ನ ರೆಡಿ ಮಾಡಿದ್ವಿ. ಒಂದೇ ಒಂದು ಸಂತೋಷದ ವಿಷಯ ಏನು ಅಂದರೆ, ನಮ್ಮ ಶಾಲೆಯಲ್ಲಿ 49 ಮಕ್ಕಳು ಈ ದಿನ ಏನು ಉಜುಮುದನಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾರಾಯಣಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ಪ್ರತಿ ಸಾಲಿನಂತೆ ಅಂದರೆ ನಮಗೆ ಇಲ್ಲಿಗೆ ನಾರಾಯಣಪುರಕ್ಕೆ ಮುಖ್ಯೋಪಾಧ್ಯಾಯರಾಗಿ ಶ್ರೀಯುತ ಕೊಟ್ರೇಶ್ ಸರ್ ಬಂದಾಗಿನಿಂದ ಕಂಟಿನ್ಯೂಸ್ ಆಗಿ ಬಹಳ ವಿಜೃಂಭಣೆಯಿಂದ ಏನು ಒಂದು ಸರಸ್ವತಿ ಅಥವಾ ಶಾರದೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅದು ಈ ವರ್ಷ ಸಹ ಯಥಾಸ್ಥಿತಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಮೊದಲಾಗಿ ಗ್ರಾಮಸ್ಥರ ಪರವಾಗಿ ಅದು ನಮ್ಮ ವೈಯಕ್ತಿಕವಾಗಿ ನಮ್ಮ ಕೊಟ್ರೇಶ್ ಸರ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವರು ಬಂದಾಗಿನಿಂದ ಬರೀ ಕಾರ್ಯಕ್ರಮಗಳಲ್ಲದೆ ಈ ಶಾಲೆಯ ರಿಸಲ್ಟು ಸಹ ನಾವು ಅತ್ಯುತ್ತಮ ಶ್ರೇಣಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಮಕ್ಕಳಲ್ಲಿ ಒಳ್ಳೆಯ ಜವಾಬ್ದಾರಿ ಮತ್ತು ಅರಿವು ಮೂಡಿಸುವಂಥ ಕೆಲಸಗಳನ್ನು ಸಹ ಸದಾಕಾಲ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಶಾಲೆನ ಸ್ವಂತ ನನ್ನ ಊರಲ್ಲಿ ನಾನು ಸಹ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ನಿಜವಾಗ್ಲೂ ಕೊಟ್ರೇಶ್ ಸರ್ ಅವರು ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಬೇರೆ ಏನೇನು ಅತಿಶಯೋಕ್ತವಾಗಿ ಯಾವುದೇ ಮಾತುಗಳನ್ನು ಆಡ್ತಾ ಇಲ್ಲ, ಯಾಕಂದರೆ ನಾನು ಸರ್ನ ಹತ್ರನೇ ನೋಡ್ತಾ ಇದ್ದೀನಿ. ಪ್ರತಿಯೊಂದು ಕಾರ್ಯಕ್ರಮನೇ ಭಾಳ ವಿಜೃಂಭಣೆಯನ್ನು ಮಾಡ್ತಾರೆ. ಇವತ್ತು ಶಾರದೆಯ ಪೂಜೆ ಮಾಡಿ ಮಕ್ಕಳಿಗೆ ಏನು ಕೆಲವೇ ದಿನಗಳಲ್ಲಿ SSLC ಎಕ್ಸಾಮ್ ಇದೆ, ಅವರು SSLC ಎಕ್ಸಾಮಲ್ಲಿ ಧೈರ್ಯವಾಗಿ ಎಕ್ಸಾಮನ್ನು ಎದುರಿಸುವಂಥ ಶಕ್ತಿಯನ್ನು ತಾಯಿ ಶಾರದಾಂಬೆ, ಶೃಂಗೇರಿ ಶಾರದಾಂಬೆ ಪೀಠ ಕೊಡಲಿ ಅಂತೇಳಿ ಏನು ಪೂಜೆ ಕಾರ್ಯಕ್ರಮನ
ಸ್ವಂತ ಯಾರನ್ನೇ ಹೆಚ್ಚಾಗಿ ದಾನಿಗಳನ್ನು ಸಂಪರ್ಕಿಸದೆ ಅವರೇ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಸಂತೋಷದ ವಿಷಯ. ಮಕ್ಕಳು